ಹಲೋ ಗಾಯ್ಸ್, ಹೇಗಿದ್ದೀರೆಲ್ಲರೂ ಕೂಡ. ನಾನಂತೂ ಅಮೇಝಿಂಗ್ ಆಗಿದ್ದೇನೆ. ನಾನೀಗ ಕಾರ್ಕಳದಲ್ಲಿದ್ದೇನೆ. ನೀವು ನೋಡ್ತಿರ್ಬೋದು ಅದೆಷ್ಟು ರೈಡರ್ಸ್ಗಳು ಈಗ ಇಲ್ಲಿ ಬಂದು ಸೇರಿದ್ದಾರೆ. ಯಾಕೆಂತೇಳಿದ್ರೆ ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಸೊ ಹಾಗಾಗಿ ಇವರೆಲ್ಲ ಒಂದು ಚಿಕ್ಕ ರೈಡಾಗಿ ಮಾಡ್ತಿದ್ದಾರೆ. ಸೊ ನಾವು ಇವತ್ತು ಹೋಗಬೇಕಾದದ್ದು, ನಾವು ಕೂಡ ಒಂದು ರೈಡಿಂಗ್ಗೆ ಹೋಗ್ತಾ ಇದ್ದೇವೆ. ನೋಡಿ, ನಮ್ಮದು ಬಾಯಿ ಬಂದಿದ್ದಾರೆ ಇಲ್ಲಿ. ಸೊ ಇದವರ ಬೈಕ್, ಹಾಗೆ ನಮ್ಮ ಬೈಕ್ ಇಲ್ಲಿ ಉಂಟು. ಅದು ಪಕ್ಕದಲ್ಲಿ ಇನ್ನೊಂದು ಬೈಕ್ ಉಂಟು. ಕಲರ್ ನೋಡಿ ಚೂರು ಚೇಂಜಸ್ ಉಂಟು. ಹಾಗೆಯೇ ಎಲ್ಲ ರೈಡರ್ಸ್ಗಳು ಈಗ ರೆಡಿಯಾಗಿದ್ದಾರೆ. ಈಗ ಇಲ್ಲಿ ಕಾರ್ಕಳದ ಒಂದು ರೈಡಿಂಗ್ ಇಂಡಿಪೆಂಡೆನ್ಸ್ ಡೇ ಇವತ್ತು. ಹಾಗಾಗಿ ಈಗ ರೈಡಿಂಗಿಗೆ ಚಾಲನೆ ಕೊಡ್ತಿದ್ದಾರೆ ಅಲ್ಲಿ. ಇಲ್ಲೆಲ್ಲ ನೋಡಿ, ಹಿಂದುಗಡೆಯಿಂದ ಲಾಸ್ಟ್ವರೆಗೆ ರೈಡರ್ಸ್ಗರ ಗುಂಪು ಹೇಗೆ ಒಂದು ಸೇರಿದ್ದಾರೆ ಅಂತ ಜನ. ನೋಡಿ ಗೈಸ್, ನೋಡಿ ಜನ ಈಗ ಇಲ್ಲಿ ಚಾಲನೆ ಕೊಡ್ತಾರೆ. ಇಲ್ಲಿಂದ ಒಂದು ಸ್ವಲ್ಪ ದೂರ ಮಟ್ಟ ರೈಡ್ ಇರ್ಬೋದು. ಆಮೇಲೆ ನಾವು ಆಗುಂಬೆ ಕಡೆ ಹೋಗ್ತೇವೆ. ಆಗುಂಬೆ ಅಲ್ಲಿ ಒಂದು ಫಾಲ್ಸ್, ಆಮೇಲೆ ಹಿಲ್ ಸ್ಟೇಷನ್ ಎಲ್ಲ ಮುಗಿಸಿ ಬರುವಂಥ ಇವತ್ತು ಪ್ಲ್ಯಾನ್ ಮಾಡಿದ್ದಾರೆ. ವೀಲರ್ಸ್ ಆಫ್ ನೋಡಿ, ನಮ್ಮ ಫ್ಲ್ಯಾಗ್ ಇಲ್ಲಿ ಉಂಟು. ನೋಡಿ ಗೈಸ್, ಇಂಡಿಯನ್ ಫ್ಲ್ಯಾಗ್ ಎಷ್ಟು ಚಂದ ಕಾಣ್ತಾ ಉಂಟು. ಆ ಕಡೆ ಸ್ವಲ್ಪ ಹನಿ ಮಳೆ ಉಂಟು. ಮಳೆ ಜೋರು ಇರ್ಬೋದು, ಹೇಳಲಿಕ್ಕಾಗಲ್ಲ. ನೋಡಿ ಗೈಸ್, ಎಲ್ಲರೊಟ್ಟಿಗೆ ಇನ್ಸ್ಟಾ 360 ಉಂಟು. ನಮ್ಮೊಟ್ಟಿಗೆ ಗೋಪುರ ಉಂಟು. ಈ ಮಳೆಗೆ ನನ್ನ ಗೋಪುರ ಚಂಡಿ ಆಗ್ತಾ ಉಂಟು. ಸೊ ಗೈಸ್, ಮಳೆ ಕೂಡ ಬರ್ತಾ ಉಂಟು. ಅದರ ಜೊತೆಗೆ ಎಲ್ಲರೂ ಕೂಡ ಎಲ್ಲ ಸ್ಟಾರ್ಟ್ ಆಗಿದ್ದಾರೆ ಓಡಲಿಕ್ಕೆ. ಸೊ ನಾವು ಸಹ ಹೊರಡುವ. ಸೊ ಗಾಯ್ಸ್ ನೋಡಿ, ನೋಡಿ ಜಟಾಯು ರೈಡರು, ಫೇಮಸ್ ರೈಡರು. ನಾನು ಇವರದ್ದು ಒಂದು ಚಿತ್ರ ಮಾಡಿದ್ದೆ. ಅವರಿಗೆ ಇನ್ನೂ ಸಹ ನನ್ನದು ಪರಿಚಯ ಆಗಲಿಲ್ಲ, ಗುರುತು ಸಿಗಲಿಲ್ಲ. ನೋಡಿ, ನೀವು ವೀಡಿಯೋ ನೋಡಿದ್ದು ನೋಡಿ, ನಾನೇ ಅದು ಡ್ರಾಯಿಂಗ್ ಬಿಡಿಸಿದ್ದು ಗೊತ್ತಾಯ್ತಲ್ಲ. ಈ ಮಳೆ ಜೋರು ಅಂತ ಗೊತ್ತಿಲ್ಲ. ನಮ್ಮ ಮಿಸ್ಟರ್ ಅಕ್ಷಯ್ 444 ಇಲ್ಲೇ ಇದ್ದಾರೆ. ಅವ್ರ ಜೊತೆನೇ ನಾವೀಗ ಅವರನ್ನೇ ಫಾಲೋ ಮಾಡಬೇಕು. ಯಾಕೆಂದರೆ ನಮ್ಮ ಗ್ರೂಪಲ್ಲಿ ಅವರಿಗೆ ಎಷ್ಟು ಜೋರಾಗಿ ಸೌಂಡ್ ಮಾಡಿದರೆ ನನಗೆ ಸ್ವಲ್ಪ ಭಯ ಆಗ್ತಾ ಉಂಟು. ನಮ್ಮ ಬೈಕ್ ಇನ್ನಷ್ಟು ಸೌಂಡ್ ಮಾಡೋದಿಲ್ಲ, ನಮ್ಮದು ಪಾಪದ ಬೈಕ್. ನಾವು ಸೇಫ್ ಆಗಿ ನಿಲ್ಲುವ. ಎಲ್ಲರೂ ಕೂಡ ಲೈನ್ ಅಪ್ ಮಾಡಿದ್ದಾರೆ.
ನಾವು ಕೂಡ ಹೊರಡುವಲ್ಲ. ನನ್ನ ಗಾಡಿಯನ್ನು ನಾನು ಸ್ಪೋರ್ಟ್ಸ್ ಮಾಡಿ ಹಾಕ್ತೇನೆ. ಸೊ ದಿಸ್ ಈಸ್ ಟ್ರ್ಯಾಕ್ ಮಾಡಲ್ಲಿ ಹೈಯೆಸ್ಟ್ ಪವರ್ ಸಿಗ್ತದೆ ಗಾಡಿಗೆ. ರೈಡರ್ಸ್ ಹೋದ್ಮೇಲೆ ನಾವು ಹೋಗುವ. ಎಷ್ಟೊಂದು ರೈಡರ್ಸ್ಗಳು ಬಂದು ಸೇರಿದ್ದಾರೆ. ಈ ಮಳೆಗೆ ನನ್ನ ಗೋಪುರ ಚಂಡಿ ಆಗ್ತುಂಟು. ಸೋದರು ಎಲ್ಲರೂ ಕೂಡ ನೋಡಿ. ನಮ್ಮದು ಒಂದು ರೈಡರ್ ಬಾಕಿ ಉಂಟು. ಅದಕ್ಕೋಸ್ಕರ ನಾವು ಸ್ವಲ್ಪ ಇಲ್ಲಿ ವೇಟ್ ಮಾಡ್ತಿದ್ವಿ ಗಾಯ್ಸ್. ಅವರಿಗೆ ಬರ್ತಿದ್ದಾರೆ. ಸೊ ಅವರಿಗೋಸ್ಕರ ಚೂರು ವೇಟ್ ಮಾಡು ಗಾಯ್ಸ್. ಫೈನಲಿ ನಮ್ಮ ಇನ್ನೊಬ್ಬರು ರೈಡರ್ ಕೂಡ ಜಾಯ್ನ್ ಆದರು ಟೀಮಿಗೆ. ಆಫ್ ರೈಡರ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಅವ್ರ ಹತ್ರ 390 ಉಂಟು, KTM 390. ಸೊ ಇವಾಗ ನಾವಿಲ್ಲಿ ಲೈಟಾಗಿ ಮಳೆ ನಿಂತಿತ್ತು. ಸೊ ಇಲ್ಲೇ ಟಿಫನ್ ಮಾಡಿ ಹೋಗುವಂಥ ಸಾಗರ್ ಹೋಟೆಲಿಗೆ ಈಗ ಬಂದ್ವಿ. ಬೈಕನ್ನು ಜಸ್ಟ್ ಲೈನಪ್ ಆಗಿ ನಿಲ್ಲಿಸಿ ಒಂದೆರಡು ಫೋಟೋ ತೆಗೆಯುವ. ಗೈಸ್ ನಾವೀಗ ಕಾರ್ಕಳದಿಂದ ಸೋಮೇಶ್ವರಕ್ಕೆ ರೀಚ್ ಆದ್ವಿ. ಇಲ್ಲಿಂದ ಜಸ್ಟ್ 8.5 ಕಿಲೋಮೀಟರ್ ಅಷ್ಟೇ ಆಗುಂಬೆಗೆ. ಸೊ ಬರ್ತಾ ದಾರಿಯಲ್ಲಿ ತುಂಬ ಮಳೆ ಬಂತು. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗುವಂತ ಇಲ್ಲಿ ಸೈಡಿಗೆ ಹಾಕಿದ್ದೇವೆ. ಮತ್ತು ನಂದು ಗೋಪ್ರೋ ಬ್ಯಾಟ್ರಿ ಕೂಡ ಸ್ವಲ್ಪ ಖಾಲಿಯಾಗಿತ್ತು. ಹಾಗೆ ಗೋಪ್ರೋ ಬ್ಯಾಟ್ರಿಯನ್ನು ಕೂಡ ಸ್ವಲ್ಪ ಹೊತ್ತು ಚಾರ್ಜ್ ಹಾಕಿದೆ. ಗೈಸ್ ಘಾಟ್ ಸೆಕ್ಷನ್ ಮುಗಿದ ಮೇಲೆ ಅಂತೂ ಮಳೆ ಇನ್ನೂ ಜೋರಾಯಿತು. ಸೊ ಹಾಗಾಗಿ ಈ ಮಳೆಗೆ ನಾವು ವ್ಯೂ ಪಾಯಿಂಟ್ ಅಂತೂ ನೋಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೊಂದಾದರೆ ವ್ಯೂ ಪಾಯಿಂಟನ್ನು ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಇಲ್ಲಿ ಬರ್ತಿರ್ಬೇಕಾದ್ರೆ ಸೈಡ್ ನಮಗೆ ಜೋಳದ ಅಂಗಡಿ ಸಿಕ್ಕಿತ್ತು. ಸೊ ಹೀಗಾಗಿ ಈ ಚಳಿಗೆ ಮಳೆಗೆ ನಾವು ಜೋಳ ತಿನ್ನುವಂಥ ಇಲ್ಲೇ ಗಾಡಿ ಸೈಡ್ ಹಾಕಿದ್ದೀವಿ. ಇಲ್ಲಿ ಜೋಳ ಗೆಂಡದಲ್ಲೇ ಹುರಿದು ಕೂಡ ಬರ್ತಾರೆ ಮತ್ತು ಸ್ಟೀಮ್ ಮಾಡಿ ಕೂಡ ಕೊಡ್ತಿದ್ರು. ಸೊ ನಾನು ಸ್ಟೀಮ್ ಇದು ತಗೊಂಡೆ. ಜೋಳ ಅಂತೂ ಟೇಸ್ಟ್ ಸೂಪರಾಗಿತ್ತು. ಈ ಮಳೆಗೆ ಚಳಿಗೆ ಅಂತೂ ಪರ್ಫೆಕ್ಟ್ ಆಗಿತ್ತು. ಸೊ ಅಲ್ಲಿಂದ ನಾವು ಸೀದಾ ವರಂಗ ಲೇಕ್ ಟೆಂಪಲನ್ನು ವಿಸಿಟ್ ಮಾಡಿದ್ವಿ.